ನಾವು ನಿಮ್ಗಿಂತ ಹಿಂದೆನೇ ಇದ್ದೀವಿ, ನಿಮ್ಗಿಂತ ಹಿಂದೆನೇ ಇದ್ದೀವಿ ನಾವು. ಸ್ವಲ್ಪ ಅವನು ಕೂಡ ಬಣ್ಣ ಹಚ್ಚಿಸ್ಬಿಡ್ಲಲ್ಲ ಅಂತ ಸಿಟ್ಟತ್ತಿತ್ತು ನನಗೆ. ಇವತ್ತು ಪಾತ್ರದಲ್ಲಿ ಆತ ತಿರ್ಗಿ ವಾಪಸ್ ಲಾಯರ್ ಪಾತ್ರ ಮಾಡ್ತಿದ್ದಾನೆ. ನನ್ನ ಹೃದಯದಿಂದ ಅವನಿಗೆ ಶುಭ ಹಾರೈಸ್ತೀನಿ. ನಾಟ್ ಓನ್ಲಿ ಕೋಮಲ್, ಇಡೀ ಕನ್ನಡ ಚಿತ್ರರಂಗ ಚೆನ್ನಾಗಿರಬೇಕು. ಇದರ ಇತಿಹಾಸ 75-80 ವರ್ಷದ ಇತಿಹಾಸ. ಈ ಸಿನಿಮಾ ರಂಗ ಉಳಿಬೇಕು, ದೊಡ್ಡ ಮಟ್ಟದಲ್ಲಿ ಹೋಗಬೇಕು. ನಮಗೆಲ್ಲ ಅವಕಾಶ ಸಿಕ್ಕಿತ್ತು. ನಾವೆಲ್ಲ ಸುಮಾರು 45 ವರ್ಷಗಳ ಕಾಲ ಸಿನಿಮಾನಲ್ಲಿ ಎಲ್ಲ ನೋಡಿದ್ವಿ. ವಿ ಸಾ ಎವ್ರಿಥಿಂಗ್, ಎಲ್ಲ ಸಿಕ್ತು ನಮಗೆ. ಮುಂದಿನ ಪೀಳಿಗೆಗೆ ಅದು ಆ ಥರ ಸಿಗಬೇಕು, ನಮ್ಮ ಆಸೆ ಅದು. ತಾತ್ಸಾರ ಮನೋಭಾವ ಇಟ್ಕೊಂಡು 200 ಕೋಟಿ 300 ಕೋಟಿ ಸಿನಿಮಾ ಮಾಡಿದ್ರೆ ಮಾತ್ರ ಸಿನಿಮಾ, ಮಿಕ್ಕಿದೆಲ್ಲ ಸಿನಿಮಾ ಅಲ್ಲ ಅನ್ನೋ ಸ್ಥಿತಿ ಏನು ಬಂದಿದೆ ಮೈಂಡಿಗೆ, ತೆಗೆದುಹಾಕ್ಬೇಕು. ಅದನ್ನು ಉತ್ತಮವಾದ ಅಂಶ ಅದು ಏನೇ ಇದ್ದರೂ ಕೂಡ ಸಪೋರ್ಟ್ ಮಾಡಬೇಕು. ಯಾವಾಗ ನಾವು ನಮ್ಮವ್ರನ್ನ ನಾವು ಸಪೋರ್ಟ್ ಮಾಡ್ತೀವಿ ಆವಾಗ ನಮ್ಮತನ ಉಳಿಯುತ್ತೆ, ನಮ್ಮ ಕನ್ನಡ ಉಳಿಯುತ್ತೆ. ನಾವು ಅದು ಬಿಟ್ಟು ಇಲ್ಲ ಅವರು ಆ ಪಿಕ್ಚರು ಈ ಪಿಕ್ಚರು 200 ಕೋಟಿ 1000 ಕೋಟಿ ಅಂತ ಯೋಚನೆ ಮಾಡಿದಾಗ ಕಷ್ಟವಾಗ್ತದೆ. ಹಂಗಾಗಿ ಎಲ್ಲರೂ, ಎಲ್ಲ ಕನ್ನಡದ ಪ್ರೇಮಿಗಳು ಮಾಧ್ಯಮದ ಮುಖಾಂತರ ನನ್ನ ಪ್ರಾರ್ಥನೆ, ನೀವೆಲ್ಲರೂ ಭುಜವಾಗಿ ನಿಂತು ಕನ್ನಡ ಚಿತ್ರರಂಗವನ್ನು ಉಳಿಸ್ಕೋಬೇಕು. ಬರೀ ಚಿತ್ರರಂಗ ಅಲ್ಲ, ಎಲ್ಲ ಮಾಧ್ಯಮನೂ ಉಳಿಸ್ಕೋಬೇಕು. ಇವತ್ತು ಪತ್ರಿಕೆನ ಉಳಿಸ್ಕೋಬೇಕು, ಸಾಹಿತ್ಯನ ಉಳಿಸ್ಕೋಬೇಕು, ಕನ್ನಡತನ ಉಳಿಸ್ಕೋಬೇಕು. ಹೆಮ್ಮೆಯಿಂದ ಕಾಲರ್ ಎತ್ತಿ ನಾವು ಕನ್ನಡ ಅಂತ ಕೇಳಬೇಕು, ನಾಚಿಕೆ ಪಡಬಾರ್ದು. ಇಷ್ಟೆಲ್ಲ ಇದ್ದಾವೆ. ಅಳದುಳಿದು ಸ್ವಲ್ಪ ಜನ ಇದ್ದಾರೆ. ಆಮೇಲೆ ಎಲ್ಲರೂ ವಲಸೆ ಹೋಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ, ಕನ್ನಡ ಉಳಿಸೋರು ಇರೋಲ್ಲ. ಅದರಿಂದ ನೀವೆಲ್ಲ ಚಪ್ಪಾಳೆ ಹೊಡೆದು ಎಲ್ಲ ಕನ್ನಡ ಪಿಕ್ಚರ್ಗೂ ಸಪೋರ್ಟ್ ಮಾಡಿ ಒಳ್ಳೆ. ಮತ್ತು ನನ್ನ ಕಿವಿ ಮಾತು ಇಂಡಸ್ಟ್ರಿಗೆ ಏನು ಅಂದರೆ, ಸ್ವಲ್ಪ ಕಾಲ ಬದಲಾಗಿದೆ. ಹಾಗಾಗಿ ಕತೆ ಮೇಲೆ ತುಂಬ ಗಮನ ಹರಿಸಿ ಒಳ್ಳೆ ಕಂಟೆಂಟನ್ನು ಕ್ರಿಯೇಟ್ ಮಾಡುವಂಥ ಒಂದು ಸ್ವಭಾವನ ನಾವು ಡೆವಲಪ್ ಮಾಡ್ಕೋಬೇಕು. ಇದ್ದಾರೆ, ಬುದ್ಧಿವಂತರಿದ್ದಾರೆ. ಕೂತು ಚರ್ಚೆ ಮಾಡಿ 6 ತಿಂಗಳು ಕತೆ ಮಾಡಬೇಕು, 1 ತಿಂಗಳು ಶೂಟಿಂಗ್ ಮಾಡಬೇಕು. ಇದು ನಮ್ಮ ಸಿಸ್ಟಮ್. 6 ತಿಂಗಳು ಮಾಡಬೇಕು ಕತೆನ, 1 ತಿಂಗಳು ಶೂಟಿಂಗ್ ಮುಗಿಸ್ಬೇಕು. ಅದು ಸಕ್ಸಸ್ಸು. ಅಂತ ನಿಮ್ಗೆ ಒಳ್ಳೇದಾಗಲಿ. ನಿಮ್ಮ ಪರಿಚಯ ಆಗಲಿಲ್ಲ ನನಗೆ. ಚಿತ್ರದುರ್ಗ ಸಿದ್ದು ಅವ್ರಿಗೆ ಒಳ್ಳೇದಾಗಲಿ. ಪಾಪ ಅವರು ಒಳ್ಳೆ ಪ್ರಯತ್ನ ಮಾಡ್ತಿದ್ದಾರೆ ಯಂಗ್ಸ್ಟರು. ನಾವು ಮುಂಚೆ ಎಲ್ಲ ಪ್ರೆಸ್ಸಿಗೆ ಬಂದು ಕೂತ್ಕೊಂಡ್ರೆ ನಮ್ಮೆಲ್ಲ ತಲೆಗಳಿರಲ್ಲ, ಯಾರು ಕಾಣಿಸ್ತಾ ಇಲ್ಲ, ನೋವಾಗ್ತದೆ. ಇದಾರೆಲ್ಲ. ತಾವು ಹೇಗಿದ್ದೀರಿ? ಭಾಳ ಸಂತೋಷ. ಒಳ್ಳೆಯದಾಗಲಿ, ಶುಭವಸ್ತು. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಮ್ಮ ಋತ್ವಿಕ್ ಅವರು ಎಷ್ಟು ಮೂವೀಸ್ ಮಾಡಿದ್ದಾರೆ ಗೊತ್ತಿಲ್ಲ, ಬಟ್ ನನಗೆ ಇವಾಗ ಕಳಿಸಿರೋ 2 ಸಾಂಗ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದಟ್. ಮತ್ತು ನಿರ್ಮಾಪಕರು ಆ್ಯಸ್ ಯೂಶಲ್ ನಮ್ಮ ವೈಫ್ ಥರನೇ ಎಲ್ಲ ಹಿಂದೆ ನಿಂತ್ಕೊಂಡಿರ್ತೀರ. ಸೊ ನೀವೆಲ್ಲರಿಗೂ ನಿಮಗೂ ಒಳ್ಳೆಯದಾಗಲಿ. ಮತ್ತು ನಮ್ಮ ಚಿತ್ರದಲ್ಲಿ ಇಬ್ಬರು ಹೀರೋಯಿನ್ನ ಪರಿಚಯ ಮಾಡಿಸ್ತಾ ಇದ್ದಾರೆ, ಅವ್ರ ಬಗ್ಗೆ ಮಾತಾಡ್ತಾರೆ. ಸೊ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಇದೆಲ್ಲ ಒಂದು ವಿಶೇಷವಾಗಿ ನನಗೆ ಇವತ್ತು ಯಾಕೆ ಖುಷಿ ಅಂದರೆ, ನಮ್ಮ ಕಾಲೇಜ್ ಡೇ, ನಾನು ಓದಿದ್ದು ಯೂನಿವರ್ಸಿಟಿ ಲಾ ಕಾಲೇಜಲ್ಲಿ. ನಮ್ಮ ಕಾಲೇಜ್ ಡೇಗೆ ನಮ್ಮ ತಂದೆಗೆ ನಾನು ಒಂದು ಡ್ರೆಸ್ ಕೊಡಿಸು ಅಂತ ಹೇಳಿದೆ ಕಾಲೇಜ್ ಡೇಗೆ ಹೋಗೋದಕ್ಕೆ. ಅವರು ಬ್ಲ್ಯಾಕ್ ಡ್ರೆಸ್ ಕೊಡ್ಸೋಕ್ಕೆ ಬಂದರು. ಅಲ್ಲಪ್ಪ, ಅದು ಲಾಯರ್ ಆದಮೇಲೆ ಇವಾಗ ನಮ್ಮ ಕಾಲೇಜ್ ಡೇಗೆ ಕಲರ್ಫುಲ್ ಕೋಟ್ ಬೇಕು ಅಂತ ಅಂದಾಗ, ಪಾಪ ನಮ್ಮ ಅಪ್ಪಂಗೆ ಇದನ್ನು ತೊಗೊಂಬಿಡು ಇವಾಗಲೇ ಅಂತ ಅಂದರು. ಅವತ್ತು ನನ್ನ ರಿಯಲ್ ಲೈಫಲ್ಲಿ ಬ್ಲ್ಯಾಕ್ ಕೋಟ್ ನಮ್ಮ ತಂದೆ ಕೊಡ್ಸೋಕ್ಕಾಗಿಲ್ಲ. ಈ ರೀಲ್ ಲೈಫಲ್ಲಿ ತಂದೆ ಜಾಗದಲ್ಲಿರೋ ನಮ್ಮ ಅಣ್ಣ ಈ ಕೋಟ್ ಕೊಟ್ಟಿದ್ದಾರೆ. ಅದು ನಮ್ಮೆಲ್ಲರಿಗೂ, ನನಗೆ ವಿಶೇಷವಾಗಿ ನಾನೇನೇನು ಅಲ್ಲಿ ನಿಜ ಜೀವನದಲ್ಲಿ ಅಚೀವ್ ಮಾಡಿಲ್ಲ, ಅಟ್ಲೀಸ್ಟ್ ಈ ರೀಲ್ ಲೈಫಲ್ಲಿ ಲಾಯರ್ ಆಗಿ ನಿಮ್ಮನ್ನೆಲ್ಲ ರಂಜಿಸ್ತೀವಿ. ಥ್ಯಾಂಕ್ ಯು. ಅಂತಾಕ್ಷರಿ ಈ ಪೋಸ್ಟೆಡ್ ಥಾಟ್ ಏನು ಮಾಡಿದೆ ಅವತ್ತು ನಾನು ನಿಮಗೆ ಇಲ್ಲ ಕೋಮಲ್ ಸರ್ ಮಾಡಬೇಕು, ಅದು ಬೆಳಗ್ಗೆ ಒಂದು 6:30 6:45 ಇರ್ಬೋದು. ಸೊ ಅವಾಗ ಬಂದಾಗಿಲ್ಲ, ಕೋಮಲ್ ಸರೇ ಬೇಕು ಅನ್ನೋ ಥರ ನಾನು ಈ ಕ್ಯಾರೆಕ್ಟರ್ಗೆ ಸ್ಟಿಕ್ಕಿ ಆಗಿದೆ. ಮತ್ತು ಅವರು ತುಂಬ ಸಪೋರ್ಟ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್.
ಸೊ ಜೊತೆಗೆ ಈ ಕಥೆನ ನಾನು ಉದಯ್ ಸರ್ ಜೊತೆ ಹೇಳಿದಾಗ, ಉದಯ್ ಸರ್ ಮತ್ತು ನಮ್ಮ ರಿತ್ವಿಕ್ ಜೊತೆ ಡಿಸ್ಕಸ್ ಮಾಡಿದಾಗ ನನಗೆ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಉದಯ್ ತುಂಬ ಸಿನಿಮಾ ಮಾಡಿರ್ಬೋದು, ಮತ್ತು ನಮ್ಮ ರಿತ್ವಿಕ್ ಅವರು ತುಂಬ ಸಿನಿಮಾ ಮಾಡಿರ್ಬೋದು.